ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ಸು ಮತ್ತೆ ಪದ್ಮಾವತಿ ಮೇಡಮ್ ಇಬ್ರು ಇದನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನೆಸ್ಕೊಳ್ಳುವಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದ್ರು. ಆದ್ರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆಕ್ಟರ್ಸ್ನ ಕರ್ಕೊಂಡ್ಬಂದ್ರು, ಸಂತೋಷ್ ನಾರಾಯಣ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ಲಿ ಬಹಳ ಮಹತ್ವಾಕಾಂಕ್ಷೆ ಇರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡೋಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಐ ವರ್ಕ್ ವಿತ್, ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದ್ರೆ ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲಾ ತರದ ಪಾತ್ರನೂ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳು ಹೇಳಿದ್ದೀನಿ, ಅದರಿಂದ ಇನ್ನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ನನಗೆ ಆದ್ರಿಗೊಳವಿ ನನ್ನ ಜೊತೆ ಇದ್ದಂತ ವೇಣು ಅವರು ಮತ್ತು ಹರಿ ಇಬ್ರು ಈ ಸಿನಿಮಾದಲ್ಲಿ ಕೂಡ ಇದ್ದಾರೆ. ವೇಣು ಸರ್ ಅವರ ಛಾಯಾಗ್ರಹಣ ಮಾಂತ್ರಿಕತೆ ಇಡೀ ಕರ್ನಾಟಕ ನೋಡಿದೆ. ಈ ಸಿನಿಮಾದಲ್ಲಿ ಅದಿನ್ನೂ ಹೆಚ್ಚು ಅದರ ಮೆರುಗನ್ನ ನೀವು ಅನುಭವಿಸ್ಬೋದು. ಹರಿ ನನಗೆ ಹಿ ಹಸ್ ಬೀನ್ ಮೈ ಸ್ಟ್ರೆಂತ್. ನನ್ನ ನರೇಷನ್ಗೆ ಯಾವಾಗಲೂ ಬಹಳ ಒಂದು ರೀತಿಯ ತೀಕ್ಷ್ಣತೆ, ಒಂದು ರೀತಿಯ ಶಾರ್ಪ್ನೆಸ್ ತರೋದು ಹರಿ. ಅಂಡ್ ನನ್ನ ಆದಿನಗಳು ಸಿನಿಮಾಗಿಂದ ಇವಾಗಿನ ತನಕ ನನ್ನ ಜೊತೆ ಟ್ರಾವೆಲ್ ಆಗ್ತಾ ಬಂದಿದ್ದಾರೆ. ಜೊತೆಗೆ ವಿಶ್ವಾಸ್ ಕಶ್ಯಪ್, ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್. ಯಾಕಂದ್ರೆ ಒಂದು ಪೀರಿಯಡ್ ಸಿನಿಮಾ ಕಟ್ಟೋದ್ರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ನ ಪಾತ್ರ ತುಂಬಾ ದೊಡ್ಡದು. 80s 90s ಬೆಂಗಳೂರಿನ ಕಟ್ಟೋದ್ರಲ್ಲಿ ವಿಶ್ವಾಸ್ ಕಶ್ಯಪ್ ಅವರ ಪಾತ್ರ ತುಂಬಾ ದೊಡ್ಡದು. ಜೊತೆಗೆ ನನಗೆ ಅದ್ಭುತವಾದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿದ್ರು, ವಿಕ್ರಮ್ ಮೋರ್, ಯೋಗಾನಂದ, ಮತ್ತೆ ರವಿ ವರ್ಮಾ ಅವರು, ಭೂಷಣ್ ಮಾಸ್ಟರ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಒಂದು ಇಡೀ ಬಹಳ ಪ್ರತಿಭಾವಂತ ನಟರ ದಂಡೆ ಇತ್ತು ಈ ಸಿನಿಮಾದಲ್ಲಿ. ಪ್ರಿಯಾ ಆನಂದ್ ಅವರು ಇದರ ಹೀರೋಯಿನ್, ಗ್ರೇಟ್ ವುಮನ್, ಗ್ರೇಟ್ ಆಕ್ಟ್ರೆಸ್. ಅವ್ರ ಜೊತೆ ವರ್ಕ್ ಮಾಡೋದು ಐ ವಾಸ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಸ್ನೇಹಿತರು ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ಆದರೆಗಳಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಚ್ಚನ್ ಪಾತ್ರ ಮಾಡಿದ ದೀಪಕ್ ಆರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಲೀಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ. ವಿನಯ್ ಗೌಡ ಈಸ್ ಅ ಫೈಂಡ್ ಆಫ್ ದಿಸ್ ಫಿಲ್ಮ್. ಅವ್ರಿಗೆ ಇಷ್ಟು ದಿವಸ ನೀವು ಬಹಳ ಸ್ಟೈಲಿಶ್, ಬಹಳ ಸಫಿಸ್ಟಿಕೇಟೆಡ್ ಪಾತ್ರಗಳನ್ನು ನೋಡಿದ್ರೆ, ಇಲ್ಲಿ ಕಚಡಾ ನನ್ನ ಮಗ ಅನ್ನೋ ತರದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರೆ ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಅವ್ರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ, ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ಏನ್ ನೆನ್ಸ್ಕೋಬೇಕು ಅಂದ್ರೆ ಎಂತ ಕಚಡಾ ನನ್ನ ಮಗ ಇವನು ಅಂತ ಅನ್ಬೇಕು ಅಂತ ಅವರೇ ಹೇಳಿರೋದ್ರಿಂದ ನಾನು ಸಲಿಗೆಯನ್ನು ತಗೊಂಡಿದ್ದೀನಿ. ರಮೇಶ್ ಇಂದ್ರ ಅವರು ಸ್ವತಃ ಅವರೇ ಒಬ್ಬರು ನಿರ್ದೇಶಕರು. ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಕರ್ಟಿ ವಿಶ್ವ ಅವರಿದ್ದಾರೆ ಇಲ್ಲಿ, ಪ್ರತಾಪ್ ನಾರಾಯಣ್, ಅಶ್ವಿನ್, ತೇಜಸ್ ಜಯರಾಮ್, ಆಮೇಲೆ ನಮ್ಮ ಚಿನ್ಮಯ್, ಒಂದು ಗ್ಯಾಂಗ್ ಇದೆ, ಸಿಂಗ್ಲಿ ಗ್ಯಾಂಗ್ ಅಂತ. ಅವರೆಲ್ಲರೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ನಾನು ಕೆಲವು ಆಕ್ಟರ್ಗಳ ಹೆಸರನ್ನ ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ಇದೊಂದು ತುಂಬಾ ದೊಡ್ಡ ಕಾಸ್ಟ್. ನನಗೆ ಈ ಮದುವೆನಲ್ಲಿ ಕೆಲಸದ ಯಾರೋ ಒಬ್ಬರ ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡುವಾಗ, ಆ ತರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ KVN ಪ್ರೊಡಕ್ಷನ್ ಜಾಯಿಂಟ್ ಆಗಿದೆ, ಅದು ಯಾವ ರೀತಿ ಸಪೋರ್ಟಿವ್ ಆಗ್ಬೋದು? ಖಂಡಿತವಾಗ್ಲೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್. ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮಾಡಬೇಡಿ. ಯಾಕಂದ್ರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿದ್ದು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಆ್ಯಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬಾ ಪ್ಯಾಷನೇಟ್ ಆಗಿದ್ರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದ್ರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವ್ರಿಗೆ ಇದ್ದಿದ್ದು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡಕ್ ಹೋದ್ರು ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದ್ರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯ್ತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಅಂಡ್ ಮಾದೇವನೂ ಆಗಿರೋದ್ರಿಂದ ನನಗೆ ಅಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ
ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿದೆ. ಆ್ಯಂಡ್ ಅವರು ಭಾಳ ಎಚ್ಚರವಾಗಿಯೇ ನಾವು ನಿರ್ಮಾಪಕರ ಸ್ಥಾನದಲ್ಲಿ ನಿಂತ್ಕೊಂಡು ಭಾಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ಥರ ನೋಡ್ಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟು ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮಗೆ ಗೊತ್ತಲ್ವಾ ಯಾರು ಬಂದಾಗ ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟಾಗುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಆ್ಯಂಡ್ KVN ಅವರು ನಮಗೆ ಆನೆ ಬಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು KVN ಅವರು. ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ. ಸೊ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ಖುಷಿ ಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನು ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರವೀಣ್ ಅವರು ಏನು PR ಪ್ರವೀಣ್ ಅವರು ಇರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನು ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ನಿಮಗೆ ನಾನು ನಿಮ್ಮ ಹತ್ರ ಮೊನ್ನೆನೂ ಇಂಟರ್ವ್ಯೂ ನಾನು ತುಂಬಾನೇ ಮಾತಾಡಿದ್ದೀನಿ, ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗಲಿ ಎಲ್ಲರ ಬಗ್ಗೆ ಆಗಲಿ. ಬಟ್ ಈಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಅನ್ಕೊಳ್ಬೇಕು. ವಿನೋದ್ ಸರ್, ಎಸ್ ಸರ್. ಯಾವುದೇ ಹೀರೋ ಹಿಂದೆ ಹೇಳೋದು ಸಹಜ, ಆದ್ರೆ ನೀವು ಮುಂದೆ ಇಟ್ಟಿದ್ದೀರಾ. ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತಾರೆ? ಯಾಕಂತ ಹೇಳಿದ್ರೆ ಹೋಗೋದಲ್ಲ ಸಿನಿಮಾಗಳು ಅಂತ ಹೇಳಿದ್ರೆ ಒಂದಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. So ಯಾವ ರೀತಿ ರೆಡಿ ಆಗಿದ್ದೀರಾ? ಸರ್, ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನ ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ರೆ ಖಂಡಿತ ಯಾವುದೇ ಒಂದು ಪಾತ್ರ ಬಂದ್ರೂ ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮಗೆ ಇದು ಕಾಲ್ಪನಿಕ ಸಿನಿಮಾ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ದಿಸ್ ಇಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲೂಯೆನ್ಸ್ ಇರಬಹುದು, ಬೇರೆಯವರ ಒಂದು ಹೆಸರುಗಳಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಇರಬಹುದು. ಹಾಗಾಗಿ ನಮ್ಗೆ ಯಾವುದೇ ರೀತಿ, ಯಾಕಂದ್ರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮಗೆ ಏನು ಅನ್ಸಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಬಯೋಪಿಕ್. ಟು ಬಿ ಫ್ರ್ಯಾಂಕ್, ಬಯೋಪಿಕ್ ಮಾಡಿದಾಗ ಇವೆಲ್ಲ ನಿಮಗೆ ಅನ್ಸ್ಬೋದು, ಎಲ್ಲ ಇದನ್ನ ಮಾಡ್ತಾ ಇದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ಇಸ್ ನಾಟ್ ಅ ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ಗಳು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನಗೆ ಬಹಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು, ಬಲರಾಮ ಅನ್ನೋದು. ಏನಕ್ಕೆ ಅಂದರೆ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೆಜರ್ ಟೌನ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾನರಿ ರೋಡ್ ಇತ್ತು. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೆಜರ್ ಟೌನ್. ಈ ಕಡೆ ಮಾಸ್ಕ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ ನಾನು ಬಂದು ಎಲ್ಲ ಹುಡುಗರು ಸುಮ್ಮನೆ ಯಾವುದೋ ಒಂದು ಪಾರಿವಾಳ ಕಾಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ದೇಶಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೂ ಮಾಡಿರಲ್ಲ, ಸುಮ್ಮನೆ ಬಾರ ಮಚ್ಚ ಅಂತ ಎದ್ರ ಮೇಲೆ ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡ್ಬಿಟ್ಟು ಅಂತರ ಆಗಿರೋದು ನೋಡಿದ್ದಾರೆ. ನಾನು ಜೇಸಿಗೆಲ್ಲ ಹೋದಾಗ ಏನು ಕೇಸ್ಗಳೇ ಮಾಡಿರೋ ಹುಡುಗರು, ಮಾಡದೇ ಇರೋ ಹುಡುಗರೆಲ್ಲ ಹಣ ಏನೋಣ ಹಿಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಜನ ಆಗಿದ್ದಾರೆ. ಹಾಗಾಗಿ ಇವತ್ತಿಗೂ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರಕ್ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು, ಬಹಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೆ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಸಾಹೇಬರು ಹಾಗೂ ಭಜನ್ ಸಾಹೇಬರು. ನನಗೆ ಬಹಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ತಂದೆಯ ಮೇಲೆ ತುಂಬಾ ಗೌರವ ಇದೆ ಅವರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನು ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗೆ ಯಾರು ಏನೂ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದು ನನಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು. ಸೊ ಹಾಗಾಗಿ ನನಗೇನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಒಲವಿದೆ. ಸೊ ಹಾಗಾಗಿ ಯಾರು ಯಾವುದು ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್. ನಿಮ್ಮ ಸಿನಿಮಾ ಜರ್ನಿಗೆ, ನಿಮ್ಮ ಸಿನಿಗ್ರಾಫಿ ಈ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ಯಾಕಂದ್ರೆ ಒಂದು ಫೇಡ್ ಆಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತದೆ. ಈ ಸಿನಿಮಾ ನಿಮ್ಮ ಸಿನಿಗ್ರಾಫಿ ಎಷ್ಟು ಇಂಪಾರ್ಟೆನ್ಸ್? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡ್ ಬಂದ್ರೆ ಮಾದೇವ ಇಂದ ನಾನು ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಸುರ ಆಗಲಿ, ಇದೆಲ್ಲಾನು ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂತ ಸಿನಿಮಾ. ಯಾಕಂದ್ರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು and 2.5-3 times ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮಾಡ್ತೀವಿ.
ಒಬ್ಬ ಆಕ್ಟರ್ ಆಗಿ ತುಂಬ ಕನ್ವಿಕ್ಷನ್ ಆಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ನೀವು ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳುವಂಥದಕ್ಕೆ ಒಂದು ಸ್ಟ್ರಾಂಗ್ ಸೀಕ್ರೆಟ್ ಇರುತ್ತೆ. ಏನು ಸೀಕ್ರೆಟ್ ಅಂತ ಒಂದು ಆಲ್ಮೋಸ್ಟ್ ಎಲ್ಲ ಸಿನಿಮಾವನ್ನು ಮಾಡ್ತಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಕರಿಯರ್. ಇಟ್ಸ್ ಆಲ್ ಆಪರ್ಚುನಿಟಿ ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸು ಸರ್ ಅಷ್ಟೇ. ಬಿಕಾಸ್ ಕನ್ನಡ ಸಿನಿಮಾ ಎಲ್ಲರೂ ಹೇಳ್ತಾ ಇದ್ದಾರೆ ಸಿನಿಮಾ ಥಿಯೇಟ್ರಿಗೆ ಜನರು ಬರ್ತಿಲ್ಲ ಅಂತ. ಐ ಥಿಂಕ್ ದ್ಯಾಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬ್ಕೊಂಡು ಥಿಯೇಟರ್ಸ್ ಬರ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದರೆ ಈಗ ತಾರಮ್ಮ ಹೇಳಿದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ಗೆ ಹೋಗ್ಬಿಟ್ಟು ಆ ಪಾಸ್ಟ್ನ 80s ತಲೆ ಮೇಲೆ ತಗೊಂಡ್ಬಂದಿದ್ದಾರೆ. ಅದನ್ನ ಥಿಯೇಟ್ರಲ್ಲಿ ನೋಡೋದನ್ನೇ ಚೆನ್ನಾಗಿರುತ್ತೆ. ಆ 80sಗೆ ಹ್ಯಾಂಡ್ ಪಿಕ್ ಮಾಡಿರುವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರುವಂಥ ಪ್ರೊಡಕ್ಷನ್ ಹೌಸು ಆ್ಯಂಡ್ ಮೋಸ್ಟ್ ಆಫ್ ಆಲ್ ಅದು ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆನಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಸ್ ಆಗಲಿ ನಾನಾಗಲಿ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆನಲ್ಲಿ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್ ವಿಲ್ ಫ್ಲೋ. ಜೊತೆಗೆ ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿ ಬಂದ ನಂತರ ಒಂದಷ್ಟು ವಿಷಯಗಳು ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದು ಅಂತ ಸರ್ ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತಗೊಂಡ್ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿ ಪ್ಲೇಸ್ ಮಾಡಿದ್ವಿ ಅಷ್ಟೇ. ನಮ್ಮ ಮಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು ಬಟ್ ಅದಕ್ಕೆ ಕೇಳಿದ್ ನಾನು. ಅದರದ್ದು ಒಂದು ಗ್ಲಿಮ್ಸ್ ಇಲ್ಲೂ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಪದ್ಮ ಮೇಡಮ್ ಇಲ್ಲಿ ನಿಂತು ದೊಡ್ಡ ಮಟ್ಟಕ್ಕೆ ಸಾಂಗನ್ನ ರಿಲೀಸ್ ಮಾಡಿಕೊಟ್ಟಂತ ನನ್ನ ತಾರಮ್ಮನಿಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಅವ್ರ ಯಜಮಾನರು ಚಿರಋಣಿಯಾಗಿರ್ತಾರೆ. ಇವತ್ತು ನನಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಟ್ಟಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಭೂಷಣ್ ಮಾಸ್ಟ್ರು ಅಷ್ಟೇ, ಅವರು ನಿಜವಾಗ್ಲೂ ಇದರಲ್ಲಿ ಲೊಕೇಶನ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ನಗಾಡ್ಕೊಂಡು ಖುಷಿಲಿ ಡ್ಯಾನ್ಸನ್ನು ಕಲಿಸಿ ಆಡಿಸ್ತಿದ್ರು. ಅವ್ರಿಗೂ ಕೂಡ ಅಷ್ಟೇ. ಮತ್ತು ನಮ್ಮ ವಂದಿತಾ ಗೌಡ ಅವರು ತುಂಬ ಒಬ್ಬ ಹೆಣ್ಣು ಮಗಳು, ನಿಜಕ್ಕೂ ನನಗೊಂದು ಖುಷಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಅವ್ರು ಹೇಳಿದಂಥದ್ದೆಲ್ಲ ಡ್ಯಾನ್ಸನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಲು ಮಗಳು. ಅವಳಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದನ್ನು ಇದು ಆಗಲ್ಲ, ನಾನು ಮಾಡಲ್ಲ ಅಂತ ಪಾಪ ಆ ಕ್ಷಣದಲ್ಲಿ ಒಂದು ಮಾತನ್ನು ಕೂಡ ಹಾಡ್ದಂಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಲು. ಒಳ್ಳೆಯದಾಗಲಿ. ಇನ್ನೂ ಅವಳು ದೊಡ್ಡ ಎತ್ತರಕ್ಕೆ ಇಂಟ್ರೆಸ್ಟ್ ಇಲ್ಲಿ ಬೆಳೀಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದೀರಿ. ನಾನು ನನ್ನ ಮಗನ ಪರವಾಗಿ ತುಂಬ ಹೃದಯದ ಧನ್ಯವಾದ. ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ್ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ಸ್ ಅವ್ರ ಮೇಲೆ ಇರುವಂಥ ಭರವಸೆ. ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಬಟ್ ಅದು ನನಗೆ ಖುಷಿ ಇದೆ. ಮೇಡಮ್, ಒಂದು ದೊಡ್ಡ ಲೆಗೆಸಿ ಇರುವಂಥ ನಿರ್ದೇಶಕರ ಫ್ಯಾಮಿಲಿ, ಹಾಗೆ ಅವ್ರ ತಂದೆ ಕೂಡ ದೊಡ್ಡ ಲೆಗೆಸಿ ಅಂತ ಇಬ್ಬರು, ಒಬ್ಬರು ಆರ್ಟಿಸ್ಟು ಒಬ್ಬರು ಡೈರೆಕ್ಟರ್, ಅವ್ರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು ನಿಮಗೆ? ಸರ್, ನಾನು ಓದಿಸ್ತೀನಿ ನೀವು ಹೇಳ್ದೆ ಅನ್ನಿಸ್ತದೆ. ನನಗೆ ವೇಣು ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನನಗೆ ಹೆಂಗಿತ್ತು ನಮ್ಮ ಜರ್ನಿ ಅಂದರೆ, ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ. ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥವ್ರ ಜೊತೆ ನನ್ನ ಮಗನಿಗೂ ನಾನು ಟ್ಯಾಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ನೆಕ್ಸ್ಟ್ ಪ್ರಾಜೆಕ್ಟ್ ಏನೋ ತಲೆಯಲ್ಲಿ ನೋಡ್ತಾ ಇದೆಯಾ ಆಲ್ರೆಡಿ? ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಸರ್, ಸರ್ ಎಸ್ ಸರ್. ಎಲ್ಲರಿಗಿಂತ ಮೊದಲು ಸಿನಿಮಾ ನೋಡ್ರಿ ನೀವೇ, ಹೇಗನ್ನಿಸ್ತು? ಯಾಕೆಂದರೆ ಆಲ್ರೆಡಿ ಮೊದಲನೇ ಸಿನಿಮಾ ಅದು ನೀವೇ ಎಡಿಟ್ ಮಾಡಿದ್ದೀರಾ, ಚೈತನ್ಯ ಅವ್ರದ್ದು. ಈ ಸಿನಿಮಾ ಹೇಗನ್ನಿಸ್ತು? ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನಾನು ರಶಸ್ ನೋಡಿದಾಗ ಮೈಕ್ ಹತ್ರ ಇಟ್ಬಿಟ್ಟು ಆ ದಿನಗಳು ನಾನು ನೋಡಿದೆ. ಆ ದಿನಗಳು ಒಂದು ಪೋರ್ಷನಿಂದ ನಾನು ಬಂದು ಜಾಯ್ನ್ ಆಗಿ ಕಂಪ್ಲೀಟ್ ಮಾಡಿದೆ. ಈ ಸಿನಿಮಾ ನೋಡಿದಾಗ ಅದಕ್ಕಿಂತ ಇದನ್ನ ಕಂಪೇರ್ ಮಾಡಿದ್ರೆ ಇದು ಒಂದು
ಟೆಕ್ನಿಕಲಿ ನಾನು ಹೇಳಬೇಕಾದ್ರೆ ಒಂದು 10 ಟೈಮ್ಸ್ ಹೆಡ್ ಆಗಿದೆ, ಮುಂದಕ್ಕೆ ಹೋಗಿದೆ. ಅಂದರೆ ಟೆಕ್ನಾಲಜಿಯಿಂದ ವರ್ಕ್ ಮಾಡಿರೋದು ಒಟ್ಟಾರೆ ಕಂಟೆಂಟು, ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ಲಸ್ ಟೆಕ್ನಿಕಲ್ ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ. ನನ್ನ ವರ್ಕ್ ನಾನು ಮಾಡಿದ್ದೀನಿ ಅಂತ ಅನ್ಕೊಳ್ತೇನೆ. ಮಿಕ್ಕಿದೆಲ್ಲ ಆಡಿಯನ್ಸ್ ಅದಕ್ಕೆ ರಿಪ್ಲೈ ಮಾಡಿ. ತಾರಾಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಗೆ ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ ತಾರಮ್ಮನ ಕೊಟ್ಬಿಡ್ಲಿ.